ಫ್ರಮ್ ಪಬ್ಲಿಕ್ ಪವರ್ ಟಿವಿ. ನಾನು ನಿಮ್ಮ ಹಾಗೂ ನಿಮ್ಮ ಸಂಸ್ಥೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ. ಮೊದಲನೇದಾಗಿ ನಿಮ್ಮ ಪರಿಚಯ. ನಮಸ್ತೆ ನಂದಿನಿ, ನಿಮಗೆ ಆಕ್ಸ್ಫರ್ಡ್ ಎಜುಕೇಷನ್ ಸೊಸೈಟಿ ಕಡೆಯಿಂದ ಸುಸ್ವಾಗತ. ನನ್ನ ಮೊದಲ ಪ್ರಶ್ನೆ, ನಿಮ್ಮ ಸಂಸ್ಥೆ ಯಾವಾಗ ಮತ್ತು ಎಲ್ಲಿ ಪ್ರಾರಂಭವಾಯಿತು? ಆಕ್ಸ್ಫರ್ಡ್ ಎಜುಕೇಷನ್ ಸೊಸೈಟಿ ಅನ್ನೋದು ದೊಡ್ಡ ಸಂಸ್ಥೆ. ಇದು ಬಂದು 1979ರಲ್ಲಿ 1979-80ಯಲ್ಲಿ ನಮ್ಮ ತಂದೆಯಾದ ಶ್ರೀ ಡಾಕ್ಟರ್ ರಾಜು AS ರಾಜು ಅವರು ಶುರು ಮಾಡಿದ್ದು. ಇದದು ಮೇನ್ ಫೌಂಡೇಶನ್ ಬಂದುಬಿಟ್ಟು ಬೆಟ್ಟಹರಿಸಲ್ ಕ್ರಾಸ್ ವಿದ್ಯಾನಗರ್, ಅಲ್ಲಿ ಶುರು ಮಾಡಿದ್ದು ತಂದೆಯವರು. ಸೊ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಶ್ರೀನಿವಾಸಪುರ, ಕೋಗಿಲು ರೋಡ್, ಯಲಹಂಕ ಇಲ್ಲಿ ಶುರುವಾಯಿತು. ಇಲ್ಲಿಂದ ಮತ್ತು ಯಾದಗಿರಿ, ಗುಲ್ಬರ್ಗ ಡಿಸ್ಟ್ರಿಕ್ಟ್, ಅಲ್ಲಿ ಒಂದು ನಮ್ಮದು ವಿದ್ಯಾಸಂಸ್ಥೆ ಇದೆ. ಹಾಗಾಗಿ ನಮ್ಮ 3 ಸಂಸ್ಥೆಗಳು ಆಕ್ಸ್ಫರ್ಡ್ ಎಜುಕೇಷನ್ ಸೊಸೈಟಿಯಲ್ಲಿ ನಡೀತಾ ಇದೆ. ನಿಮ್ಮ ಸಂಸ್ಥೆಯಲ್ಲಿ ಯಾವ ತರಗತಿಯಿಂದ ಎಲ್ಲಿಯವರೆಗೂ ವಿದ್ಯೆಯನ್ನು ನೀಡುತ್ತಿದ್ದೀರಾ? ನಮ್ಮ ಸಂಸ್ಥೆ ಇಲ್ಲಿ ಶ್ರೀನಿವಾಸಪುರ, ಕೋಗಿಲು ರೋಡ್, ಯಲಹಂಕದಲ್ಲಿ LKG ಮಕ್ಕಳಿಂದ ಹಿಡಿದು ಡಿಗ್ರಿ ಮಕ್ಕಳವರೆಗೂ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. LKG, ಪ್ರೀ ನರ್ಸರಿ ಮತ್ತು ಪ್ರೈಮರಿ, ಹೈಸ್ಕೂಲ್, PU ಕಾಂಪೋಸಿಟ್ ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್, ಇಷ್ಟು ನಮ್ಮ ಇಲ್ಲಿ ಕೋಗಿಲು ಸಂಸ್ಥೆಯಲ್ಲಿ ನಡೀತಾ ಇದೆ. ಬೇರೆ ಕಡೆ ನಮ್ಮದು ನರ್ಸಿಂಗ್ ಕಾಲೇಜ್ ಇದೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ, ಅಲ್ಲೂ ಕೂಡ ಸ್ಕೂಲ್ಸ್ ಇದೆ, PU ಕಾಲೇಜಸ್ ಇದೆ. ಸೊ ಇವೆಲ್ಲ ಕಾಲೇಜುಗಳು, ಶಿಕ್ಷಣ ಕಾಲೇಜು ನಮ್ಮ ಸಂಸ್ಥೆಯಿಂದ ನಡೆಸ್ತಾ ಇದ್ದೀವಿ. ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಂಗ್ಲ ಭಾಷೆಯ ನಡುವೆ ಕನ್ನಡ ಭಾಷೆಗೆ ವಿಶೇಷ ಸ್ಥಾನ ನೀಡಿದ್ದೀರಾ? ಅಫ್ಕೋರ್ಸ್, ಕರ್ನಾಟಕದಲ್ಲಿದ್ದು ನಾವು ಕನ್ನಡ ಪ್ರೋತ್ಸಾಹ ಮಾಡಲಿಲ್ಲ ಅಂದರೆ ಬೇರೆಯವರು ಏನು ಮಾಡ್ತಾರೆ? ಸೊ ಪ್ರತಿಯೊಂದು ಮಕ್ಕಳಿಗೂ ಕೂಡ ನಾವಿಲ್ಲಿ ಕನ್ನಡ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಕಲಿಕೆಯಲ್ಲಿ. ಹಾಗಾಗಿ ನಮ್ಮಲ್ಲಿ ಫಸ್ಟ್ LKGಯಿಂದ ಹಿಡಿದು ಸೆಕೆಂಡ್ PUವರೆಗೂ ಕೂಡ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇದೆ. ಕನ್ನಡ ಒಂದು ಫಸ್ಟ್ ಆದ್ಯತೆ ಕೊಟ್ಟು ಮತ್ತು ಬೇರೆ ಭಾಷೆಗಳಿಗೂ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡ್ತೀವಿ ಮಕ್ಕಳಿಗೋಸ್ಕರ. ಕನ್ನಡದಲ್ಲಿ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ಸ್ ಇಡ್ತೀವಿ ಮತ್ತು ರಿಸಿಟೇಷನ್ ಕಾಂಪಿಟೇಷನ್ಸ್ ಇಡ್ತೀವಿ. ಸೊ ಅದು ಕನ್ನಡ ಮಾತೃಭಾಷೆ ಆದ ಕಾರಣಕ್ಕೆ ಮಕ್ಕಳಿಗೆ ಭಾಳಷ್ಟು ಅದನ್ನು ಕ್ಲೀನಾಗಿ ಬರೆಯೋದು ಹೇಗೆ ಮತ್ತು ಉಚ್ಚಾರಣೆ ಮಾಡೋದು ಹೇಗೆ ಅನ್ನೋದು ಭಾಳಷ್ಟು ನಾವು ಪ್ರೋತ್ಸಾಹ ಕೊಟ್ಟು ಮಾಡ್ತೀವಿ.